ಲೋಕಸಭಾ ಚುನಾವಣೆಯ ಅಖಾಡ ರಂಗೇರ್ತಾ ಇದೆ. ಕಳೆದ ಬಾರಿ 28 ಲೋಕಸಭಾ ಕ್ಷೇತ್ರ ಇದೆ ಕರ್ನಾಟಕದಲ್ಲಿ. 25 ಬಿಜೆಪಿ ಗೆದ್ದುಕೊಂಡಿತ್ತು. 51% ವೋಟ್, 51%. ಹಾಗೇನೇ 25 ಕ್ಷೇತ್ರ. ಈ ಬಾರಿ 28ಕ್ಕೆ 28 ಗೆಲ್ಲಬೇಕು ಅನ್ನುವಂಥ ರಣೋತ್ಸಾಹದಲ್ಲಿದೆ. ಆದರೆ ಕಾಂಗ್ರೆಸ್ನ ಗ್ಯಾರಂಟಿ ಯೋಜನೆಗಳು ಅಲ್ಲಿ ತನಕ ತಲುಪಿಸೋದಕ್ಕೆ ಬಿಡುತ್ತಾ ಗೊತ್ತಿಲ್ಲ. ಆದರೆ ರಿಪಬ್ಲಿಕನ್ ಮತ್ತು ಪಿ ಮಾರ್ಕ್ ಲೋಕಸಭೆ ಚುನಾವಣೆಯ ಮಹಾ ಸರ್ವೆಯನ್ನು ಹೊರತಂದಿದೆ. ಕರ್ನಾಟಕದಲ್ಲಿ ಈ ಬಾರಿ ಕೂಡ ಬಿಜೆಪಿ ಕಮಾಲ್ ಮಾಡುತ್ತೆ. ಆದರೆ ಎಷ್ಟು ಸೀಟ್, ಜೊತೆಗೆ ಯಾವ ಸಮುದಾಯ ಯಾವ ಪಕ್ಷಕ್ಕೆ ಎಷ್ಟು ಪರ್ಸೆಂಟಲ್ಲಿ ವೋಟ್ ಹಾಕಲಿದೆ ಅನ್ನೋದರ ಬಗ್ಗೆ ಕೂಡ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಯಾಕೆಂದರೆ ಕಳೆದ ಬಾರಿ ಈ ಮೊನ್ನೆ ವಿಧಾನಸಭಾ ಚುನಾವಣೆ ಆಯ್ತಲ್ಲ, ಆ ಸಂದರ್ಭದಲ್ಲಿ 135 ಸೀಟೇನು ಕಾಂಗ್ರೆಸ್ಗೆ ಬಂತು. 43% ವೋಟ್ ಬಂದಿತ್ತು. ಯಾರಿಗೆ? ಕಾಂಗ್ರೆಸ್ಗೆ. 2018ರ ಚುನಾವಣೆಯಲ್ಲಿ ಅದು 38%ಗೆ ಇಳಿದಿತ್ತು. ಅಂದರೆ 5% ಜಾಸ್ತಿ ಆಗಿದೆ ಅಂತೇಳಿ. ಬಿ ಜೆ ಪಿಗೆ ವೋಟ್ ಪರ್ಸೆಂಟೇಜನ್ನು ಕಡಿಮೆ ಆಗಿಲ್ಲ, ಆದರೆ ಸೀಟ್ ಕಡಿಮೆ ಆಗಿದೆ. ಆದರೆ ನೀವು 2019ರ ಲೋಕಸಭಾ ಚುನಾವಣೆಯಲ್ಲಿ ಬಿ ಜೆ ಪಿಗೆ 51% ಮತದಾನ ಬಿದ್ದಿತ್ತು. ಅದು 2014ಕ್ಕೆ ಹೋಲಿಸಿದರೆ 7% ಜಾಸ್ತಿ. 2014ರಲ್ಲಿ 43% ಬಿ ಜೆ ಪಿಗೆ, 2019ರಲ್ಲಿ 51%. ಕಾಂಗ್ರೆಸ್ಗೆ 2014ರಲ್ಲಿ 40% ಆಗಿದ್ದರೆ 2019ರಲ್ಲಿ ಅದು 31%. ಇದೆಲ್ಲ ಪಕ್ಕಕ್ಕಿಡಲಿ. ಈ ಬಾರಿಯ ಸಮೀಕ್ಷೆಯಲ್ಲಿ ಏನು ಮಾಹಿತಿ ಹೊರಬಿದ್ದಿದೆ? ಇದು ಪಿ ಮಾರ್ಕ್ ನಡೆಸಿದಂಥ ಸಮೀಕ್ಷೆ. ಯಾವ ಜಾತಿ ಯಾರಿಗೆ ಮತ, ಶೇಕಡವಾರು, ಪಕ್ಷ, ಎಸ್ ಟಿ, ಎಸ್ ಸಿ, ಮುಸ್ಲಿಂ, ಲಿಂಗಾಯತ, ಒಕ್ಕಲಿಗ, ಒ ಬಿ ಸಿ, ಸಾಮಾನ್ಯ, ಕುರುಬ, ಈ ಥರ ಎಲ್ಲ ನೋಡಿ. ಪರಿಶಿಷ್ಟ ಪಂಗಡ 52% ಬಿ ಜೆ ಪಿ ಅಥವಾ ಎನ್ ಡಿ ಎ ಅಥವಾ ಬಿ ಜೆ ಪಿ ಜೆ ಡಿ ಎಸ್ಗೆ ವೋಟ್ ಹಾಕಿದೆ. ಕಾಂಗ್ರೆಸ್ಗೆ 43%. ಅದಾದ ನಂತರ ಎಸ್ ಸಿಗಳು 45%, ಅಂದರೆ ಕಾಂಗ್ರೆಸ್ಗೆ 2% ಜಾಸ್ತಿ ಇದೆ. 45% ಒಂದು 50-50 ಥರ. ಆದರೂ ನೋಡಿ, ಎಸ್ ಟಿಗಳು 52% ಬಿ ಜೆ ಪಿಗೆ, ಆದರೆ ಎಸ್ ಸಿಗಳು 45% ಬಿ ಜೆ ಪಿಗೆ. ಕಾಂಗ್ರೆಸ್ ಎಸ್ ಟಿ 43%, ಇದು 40, ಇದು ಜಾಸ್ತಿ. ಆಮೇಲೆ ಮುಸ್ಲಿಮರು ಕೇವಲ 14% ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿಕೂಟಕ್ಕೆ. ಕಾಂಗ್ರೆಸ್ಗೆ 81%. ನಿಮ್ಗೆ ಗೊತ್ತಿರಲಿ, ಕಳೆದ ಬಾರಿ ಕೂಡ 90% ವೋಟ್ ಮುಸ್ಲಿಂ ವೋಟ್ ಕಾಂಗ್ರೆಸ್ಗೆ ಪ್ರಾಪ್ತವಾಗಿತ್ತು. 49 ಕಡೆ ಮುಸ್ಲಿಂ ಪ್ರಾಬಲ್ಯ ಇದೆ. ಅದೆಲ್ಲವೂ ಕೂಡ ಜಮೀರ್ ಅಹ್ಮದ್ ಖಾನ್ ಕಾರಣಕ್ಕಾಗಿ ಕಾಂಗ್ರೆಸ್ಗೆ ಬಂದಿತ್ತು. ಹಾಗಾಗಿ ನೀವು ನೋಡ್ತಾ ಇದ್ದೀರಲ್ಲ, ಕಾಂಗ್ರೆಸ್ ತುಷ್ಟೀಕರಣ, ಬಿ ಜೆ ಪಿ ಟೀಕೆ ಮಾಡ್ತಾ ಇರುತ್ತೆ, ವಕ್ಫ್ ಕೊಟ್ರಿ, ಹಜ್ ಕೊಟ್ರಿ ಅಂತೇಳಿ. ಯಾಕಂದರೆ ಅವರಿಗೆ ವೋಟ್ ಇದೆ, ಅಲ್ಲಿ ದೊಡ್ಡ ಪ್ರಮಾಣದಲ್ಲಿ ವೋಟ್ ಇದೆ. ಆಮೇಲೆ ಯಾವೊಂದು ಸರ್ವೆ ಲೀಕ್ ಆಗಿತ್ತು, ಅಂದರೆ ಸರ್ವೆ ಅಂತಂದರೆ ಜನಗಣತಿ ಲೀಕ್ ಆಗಿತ್ತು, ಆ ಜನಗಣತಿಯ ಪ್ರಕಾರ, ಲೀಕಾದ ಜನಗಣತಿ ಪ್ರಕಾರ ಲಿಂಗಾಯತರಿಗಿಂತ ಮತ್ತು ಒಕ್ಕಲಿಗರಿಗಿಂತ ಸಪ್ರೇಟ್ ಅತಿ ಹೆಚ್ಚಿನ ಜನಸಂಖ್ಯೆ ಇರೋರು ಮುಸ್ಲಿಮರು, 75 ಲಕ್ಷ ಅಂತ ಲೀಕ್ ಆಗಿರೋ ಸರ್ವೆಯಲ್ಲಿ. ಹಾಗಾಗಿ ಕೊಟ್ಟಿದ್ದಾರೆ. ಇನ್ನು ಲಿಂಗಾಯತರು ಎಷ್ಟು ಪರ್ಸೆಂಟೇಜ್ ವೋಟ್ ಹಾಕ್ತಾರೆ? 67% ಜನ, ಅಂದರೆ 100ರಲ್ಲಿ 67 ಜನ ಈ ಬಾರಿ ಬಿ ಜೆ ಪಿ ಜೆ ಡಿ ಎಸ್ಗೆ ವೋಟ್ ಹಾಕ್ತಾರಂತೆ. 28% ಜನ ಕಾಂಗ್ರೆಸ್ಗೆ ವೋಟ್ ಹಾಕ್ತಾರಂತೆ. ಆದರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನಿಮಗೆ ನೆನಪಿರಲಿ, ಬಿ ಜೆ ಪಿ ಕೇವಲ 15 MLAಗಳನ್ನು ಮಾತ್ರ ಗೆಲ್ಲಿಸ್ಕೊಂಡಿತ್ತು 2023ರ ಚುನಾವಣೆಯಲ್ಲಿ. 15 ಲಿಂಗಾಯತ MLA ಮಾತ್ರ ಇದ್ದರು. ಕಾಂಗ್ರೆಸ್ನಲ್ಲಿ 37 MLA ಇದ್ದರು. ಅದೇ ನೀವು 2018ಕ್ಕೆ ಹೋಗಿ, 2018ರಲ್ಲಿ ಕಾಂಗ್ರೆಸ್ನಲ್ಲಿ ಕೇವಲ 15 ಇದ್ದರು. ಈ ಬಾರಿ 37 ಆಗಿದ್ದಾರೆ. ಬಿ ಜೆ ಪಿಯಲ್ಲಿ ಈ ಬಾರಿ 15 ಇತ್ತು, ಕಳೆದ ಬಾರಿ 35 ಇದ್ದರು. ಅದು ಯಡಿಯೂರಪ್ಪ ಎಫೆಕ್ಟ್. ಇನ್ನು ಇದಾದ ನಂತರ ಲಿಂಗಾಯತರಾದ ನಂತರ ಒಕ್ಕಲಿಗರು 52% ವೋಟು ಬಿ ಜೆ ಪಿ ಮತ್ತು ಜೆ ಡಿ ಎಸ್ಗೆ. ಯಾಕೆ ಇದು ಜಾಸ್ತಿ ಅಂತಂದರೆ, ಜೆ ಡಿ ಎಸ್ ಭದ್ರಕೋಟೆ, ಒಕ್ಕಲಿಗರ ಭದ್ರಕೋಟೆ. ಈ ಬಾರಿ ಟೋಟಲ್ ಅವರಿಗೆ 20% ಬರೋದಿದೆ ಜೆ ಡಿ ಎಸ್ಗೆ ವೋಟು ವಿಧಾನಸಭಾ ಚುನಾವಣೆಯಲ್ಲಿ. ಈ ಬಾರಿ 13% ಬಂದಿದ್ದು ಕಾರಣ 5ರಿಂದ 6% ವೋಟ್ ಕಾಂಗ್ರೆಸ್ಗೆ ಹೋಗಿದ್ದು, ಬಿಕಾಸ್ ಆಫ್ ಡಿ ಕೆ ಶಿವಕುಮಾರ್. ಈಗ ಮತ್ತೆ ಅದು ತಮ್ಮ ಪ್ರಾಬಲ್ಯಕ್ಕೆ ಬರ್ತಾ ಇದೆ. ಹಾಗಂತ ಕಾಂಗ್ರೆಸ್ ಹಿಂದೆ ಬಿದ್ದಿಲ್ಲ, ಅವರು ಕೂಡ 41%. ಇನ್ನು ಒ ಬಿ ಸಿಯಲ್ಲಿ ಕುರುಬ ಇಲ್ಲ, ಕುರುಬ ಹೊರತುಪಡಿಸಿ ಒ ಬಿ ಸಿ ಹಿಂದುಳಿದ ವರ್ಗ ಬಿ ಜೆ ಪಿ ಜೆ ಡಿ ಎಸ್ಗೆ 61%, ಕಾಂಗ್ರೆಸ್ಗೆ 34%. ಇನ್ನು ಸಾಮಾನ್ಯ ಜನರಲ್ 59% ಬಿ ಜೆ ಪಿ ಜೆ ಡಿ ಎಸ್ಗೆ, ಕಾಂಗ್ರೆಸ್ಗೆ 35%. ಕುರುಬ ಸಮುದಾಯ ಇದು ಯಾಕೆ, ಇದು ಒ ಬಿ ಸಿಯಲ್ಲೇ ಬರುತ್ತೆ. ಇದನ್ನು ಸಪ್ರೇಟಾಗಿ ಯಾಕೆ ಮಾಡಿದ್ದೀವಿ ಅಂತಂದರೆ,
ಇದು ಸಿದ್ದರಾಮಯ್ಯನವರ ಸಮುದಾಯ ಆದ ಕಾರಣಕ್ಕಾಗಿ. ನೋಡಿ, ಕಾಂಗ್ರೆಸ್ಗೆ 50%, ಬಿ ಜೆ ಪಿಗೆ ಕಡಿಮೆ ಇದೆ. ಇನ್ನು ಇತರರು 60% ಬಿ ಜೆ ಪಿಗೆ. ಇದು ಅಷ್ಟು ಮುಖ್ಯವಾಗೋದಿಲ್ಲ. ಇಲ್ಲಿ ನೋಡಿ, ಎಸ್ ಸಿಗಳು ಕಾಂಗ್ರೆಸ್ಗೆ ಜಾಸ್ತಿ, ಮುಸ್ಲಿಮರು ಕಾಂಗ್ರೆಸ್ಗೆ ಜಾಸ್ತಿ ಮತ್ತು ಕುರುಬರು ಕಾಂಗ್ರೆಸ್ಗೆ ಜಾಸ್ತಿ. ಉಳಿದದ್ದೆಲ್ಲ ಹೋಲಿಸಿದ್ರೆ ಎಸ್ ಟಿಗಳು ಬಿ ಜೆ ಪಿಗೆ ಜಾಸ್ತಿ, ಲಿಂಗಾಯತರು ಬಿ ಜೆ ಪಿಗೆ ಜಾಸ್ತಿ, ಒಕ್ಕಲಿಗರು ಬಿ ಜೆ ಪಿಗೆ ಜಾಸ್ತಿ, ಆಮೇಲೆ ಇತರರು ಮತ್ತು ಕುರುಬ ಸಾಮಾನ್ಯರು ಬಿ ಜೆ ಪಿಗೆ ಜಾಸ್ತಿ. ಇಷ್ಟೆಲ್ಲ ಆದ ನಂತರ 28 ಲೋಕಸಭಾ ಕ್ಷೇತ್ರಗಳ ಪೈಕಿ ಯಾರ್ಯಾರು ಎಷ್ಟೆಷ್ಟು ಎಲ್ಲೆಲ್ಲಿ ಗೆಲ್ತಾರೆ ಅಂತ ನಿಮ್ಗೆ ಹೇಳ್ತಾ ಹೋಗ್ತೀನಿ. ಬನ್ನಿ ನೋಡೋಣ. ಭಾಳ ಮುಖ್ಯವಾಗಿ ಚಿಕ್ಕೋಡಿಯಲ್ಲಿ ಈ ಬಾರಿ ಬಿ ಜೆ ಪಿ ಜಯಬೇರಿ ಬಾರಿಸುತ್ತೆ. ಬೆಳಗಾವಿಯಲ್ಲಿ ಬಿ ಜೆ ಪಿ ಕಳೆದ ಬಾರಿ ಕೂಡ ಬಿ ಜೆ ಪಿನೇ ಇತ್ತು. ಬಾಗಲಕೋಟೆಯಲ್ಲಿ ಕಳೆದ ಬಾರಿ ಕೂಡ ಬಿ ಜೆ ಪಿ ಜೆ ಡಿ ಎಸ್ ಇತ್ತು. ಬಿ ಜೆ ಪಿ ಮಾತ್ರ ಬಿ ಜೆ ಪಿ ಜೆ ಡಿ ಎಸ್. ವಿಜಯಪುರ ಬಿ ಜೆ ಪಿ ಗೆಲ್ಲತ್ತೆ. ಕಲಬುರಗಿ ಒನ್ಸ್ ಅಗೇನ್ ಬಿ ಜೆ ಪಿ ಗೆಲ್ಲತ್ತಂತೆ. ರಾಯಚೂರು ಒನ್ಸ್ ಅಗೇನ್ ಬಿ ಜೆ ಪಿ ಜೆ ಡಿ ಎಸ್ ಗೆಲ್ಲತ್ತಂತೆ. ಬೀದರ್ ಒನ್ಸ್ ಅಗೇನ್ ಬಿ ಜೆ ಪಿ ಜೆ ಡಿ ಎಸ್ ಗೆಲ್ಲತ್ತಂತೆ. ಕೊಪ್ಪಳ ಬಿ ಜೆ ಪಿ ಜೆ ಡಿ ಎಸ್ ಗೆಲ್ಲತ್ತಂತೆ. ಬಳ್ಳಾರಿ ಈ ಬಾರಿ ಕಾಂಗ್ರೆಸ್ ಗೆಲ್ಲತ್ತಂತೆ. ಹಾವೇರಿ ಬಿ ಜೆ ಪಿ ಜೆ ಡಿ ಎಸ್, ಧಾರವಾಡ ಬಿ ಜೆ ಪಿ ಜೆ ಡಿ ಎಸ್, ಉತ್ತರ ಕನ್ನಡ ಬಿ ಜೆ ಪಿ ಜೆ ಡಿ ಎಸ್, ದಾವಣಗೆರೆ ಬಿ ಜೆ ಪಿ ಜೆ ಡಿ ಎಸ್, ಶಿವಮೊಗ್ಗ ಬಿ ಜೆ ಪಿ ಜೆ ಡಿ ಎಸ್, ಉಡುಪಿ ಚಿಕ್ಕಮಗಳೂರು ಬಿ ಜೆ ಪಿ ಜೆ ಡಿ ಎಸ್, ಹಾಸನ ಜೆ ಡಿ ಎಸ್ ಬಿ ಜೆ ಪಿ, ದಕ್ಷಿಣ ಕನ್ನಡ ಬಿ ಜೆ ಪಿ ಜೆ ಡಿ ಎಸ್, ದುರ್ಗ ಬಿ ಜೆ ಪಿ ಜೆ ಡಿ ಎಸ್, ತುಮಕೂರು ಬಿ ಜೆ ಪಿ ಜೆ ಡಿ ಎಸ್, ಮಂಡ್ಯ ಬಿ ಜೆ ಪಿ ಜೆ ಡಿ ಎಸ್, ಮೈಸೂರು ಬಿ ಜೆ ಪಿ ಜೆ ಡಿ ಎಸ್, ಚಾಮರಾಜನಗರ ಕಾಂಗ್ರೆಸ್, ಬೆಂಗಳೂರು ಗ್ರಾಮೀಣ ಬಿ ಜೆ ಪಿ ಜೆ ಡಿ ಎಸ್, ಬೆಂಗಳೂರು ಉತ್ತರ ಬಿ ಜೆ ಪಿ ಜೆ ಡಿ ಎಸ್, ಬೆಂಗಳೂರು ಕೇಂದ್ರ ಬಿ ಜೆ ಪಿ ಜೆ ಡಿ ಎಸ್, ಬೆಂಗಳೂರು ದಕ್ಷಿಣ ಬಿ ಜೆ ಪಿ ಜೆ ಡಿ ಎಸ್, ಚಿಕ್ಕಬಳ್ಳಾಪುರ ಬಿ ಜೆ ಪಿ ಜೆ ಡಿ ಎಸ್, ಕೋಲಾರ ಕಾಂಗ್ರೆಸ್. 28 ಪೈಕಿ 25ರಲ್ಲಿ ಬಿ ಜೆ ಪಿ, 3ರಲ್ಲಿ ಕಾಂಗ್ರೆಸ್. ಒಟ್ಟು ಪರ್ಸೆಂಟೇಜ್ ಓಟು ನೋಡಿದಾಗ ಯಾವ್ಯಾವ ಪಕ್ಷಕ್ಕೆ ಯಾವ್ಯಾವ ಓಟು ಮತ್ತು ಎಷ್ಟರಿಂದ ಎಷ್ಟು ಸೀಟು ಬರ್ಬೋದು ಅಂತ. ಯಾಕಂದರೆ ನಿಮ್ಗೆ ಅನಿಸ್ಬೋದು ಬೆಂಗಳೂರು ಗ್ರಾಮಾಂತರ ಸೋತ್ಬಿಡುತ್ತಾ ಕಾಂಗ್ರೆಸ್ ಅಂತ ಒಂದು ಪ್ರಶ್ನೆ ಬರ್ಬೋದು. ಅದಕ್ಕೆ ಉತ್ತರ ಇಲ್ಲಿದೆ ನೋಡಿ. ಶೇಕಡವಾರು ಮತ ಬಿ ಜೆ ಪಿ ಮತ್ತು ಜೆ ಡಿ ಎಸ್ 55%, ಒಟ್ಟು 23ರಿಂದ 25 ಸ್ಥಾನಗಳು ಬಿ ಜೆ ಪಿ ಪಡೆಯಬಹುದು. ಒಂದು 23 ಅಥವಾ 24 ಅಥವಾ 25, 25ಕ್ಕಿಂತ ಜಾಸ್ತಿ ಹೋಗಲ್ಲ. ಇದು ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಜೊತೆ ಸೇರಿ. ಕಳೆದ ಬಾರಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಜೊತೆ ಸೇರಿದರೆ 26, ರೈಟ್. ಕಾಂಗ್ರೆಸ್ ಕಳೆದ ಬಾರಿ ಕೇವಲ 1, ಆದರೆ ಈ ಬಾರಿ ಅದು 2ರಿಂದ 5 ತನಕ ಹೋಗಬಹುದು. 2ರಿಂದ 5 ತನಕ ಹೋದರೆ ಬಿ ಜೆ ಪಿ 23, ಕಾಂಗ್ರೆಸ್ 5. ಜಾಸ್ತಿ ಆದರೆ ನಾನು ಹೇಳಿದ್ನಲ್ಲ 25 ಮತ್ತು 3 ಅಥವಾ 24 + 4. 23 ಬಿ ಜೆ ಪಿ ಬಂದರೆ ಉಳಿದ 5 ಕಾಂಗ್ರೆಸ್ಗೆ, 24 ಬಿ ಜೆ ಪಿ ಬಂದರೆ ಉಳಿದ 4 ಕಾಂಗ್ರೆಸ್ಗೆ, 25 ಬಂದರೆ ಉಳಿದ 3 ಕಾಂಗ್ರೆಸ್ಗೆ. ಇಷ್ಟೇ ಪರ್ಸೆಂಟೇಜ್ ಆಫ್ ವೋಟ್ ತೋರಿಸ್ಬಿಡ್ತೀನಿ ನಾನು ನಿಮಗೆ. ಪರ್ಸೆಂಟೇಜ್ ಆಫ್ ವೋಟ್ 55% ಓಟು ಈ ಬಾರಿ ಬಿ ಜೆ ಪಿ ಜೆ ಡಿ ಎಸ್ ಅಲಯನ್ಸ್ಗೆ ಸಿಗುತ್ತಂತೆ. ಹಾಗಾದರೆ ಕಳೆದ ಬಾರಿ 2019ರಲ್ಲಿ ಇದೇ ಬಿ ಜೆ ಪಿಗೆ, ಒಬ್ಬಂಟಿ ಬಿ ಜೆ ಪಿಗೆ 51% ವೋಟ್ ಬಂದಿತ್ತು. ಈ ಬಾರಿ ಕಾಂಗ್ರೆಸ್ಗೆ 39% ವೋಟ್ ಇದೆ. ಕಳೆದ ಬಾರಿ ಇದೇ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಮೈತ್ರಿಕೂಟಕ್ಕೆ 31.88% ವೋಟ್ ಬಂದಿತ್ತು ಮತ್ತು ಜೆ ಡಿ ಎಸ್ಗೆ 9%, ಒಟ್ಟು 41% ವೋಟ್ ಬಂದಿತ್ತು ಕಳೆದ ಬಾರಿ. ಬಿ ಜೆ ಪಿ 25, ಕಾಂಗ್ರೆಸ್ 1, ಜೆ ಡಿ ಎಸ್ 1, ಪಕ್ಷೇತರ 1. ಈ ಬಾರಿ 5% ಬಿ ಜೆ ಪಿ ಜೆ ಡಿ ಎಸ್ ಕಾರಣಕ್ಕಾಗಿ ವೋಟ್ ಜಾಸ್ತಿ ಆಗಿದೆ. ಕಾಂಗ್ರೆಸ್ಗೆ ಕಳೆದ ಬಾರಿ ಎರಡೂ ಸೇರಿ 40% ಇತ್ತು. ಎರಡೂ ಸೇರಿ ಯಾವುದು ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಎರಡೂ ಸೇರಿ 40% ಆಗಿತ್ತು. ಈ ಬಾರಿ ಜೆ ಡಿ ಎಸ್ ಇಲ್ಲದೆ ಕೂಡ 39%. ಇದು ಗ್ಯಾರಂಟಿ ಯೋಜನೆಗಳ ಪ್ರಭಾವ ಆಗಿರಲಿಕ್ಕೂ ಸಾಕು.